ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಲೋ ಆನ್ ಥ್ರಾಟಲ್. ಏನಂದರೆ ಈ ವೀಕೆಂಡ್ ನಾನು TSBC ಆರ್ಗನೈಸ್ ಮಾಡಿದಂಥ ಬೈಕ್ ಥೀಮ್ಡ್ ಹೋಲಿ ಪಾರ್ಟಿನ ಜಾಯಿನ್ ಮಾಡಿದ್ದೆ. ಏನಿದು TSBC ಅಂತವನಲ್ಲ ಅಂದ್ಕೊಂಡ್ರಾ? TSBC ಅಂತಂದರೆ TS ಬೈಕಿಂಗ್ ಕಮ್ಯುನಿಟಿ ಅಂತ. ಇದು ಬ್ಯಾಂಗ್ಳೂರ್ ಬೇಸ್ಡ್ ರೈಡಿಂಗ್ ಕಮ್ಯುನಿಟಿ. ಇವರು ತುಂಬ ಈವೆಂಟ್ಸ್ ಆರ್ಗನೈಸ್ ಮಾಡ್ತಾನೆ ಇರ್ತಾರೆ ಒನ್ ಆಫ್ಟರ್ ದಿ ಅದರ್. ಆ್ಯಂಡ್ ನಾನು ಹೋಲಿ ಪಾರ್ಟಿಗೆ ಜಾಯ್ನ್ ಆಗಿದ್ದೆ. ನಿಮಗೆ ಈ ರೈಡಿಂಗ್ ಕಮ್ಯುನಿಟಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಾನು ಇವರ ರೈಡಿಂಗ್ ಈವೆಂಟ್ಸ್ ಚಾನಲ್ ಏನಿದೆಯಲ್ಲ ಅದನ್ನು ಕಮೆಂಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಏನಂದರೆ TS ಬೈಕಿಂಗ್ ಕಮ್ಯುನಿಟಿನಲ್ಲಿ ತುಂಬ ಈವೆಂಟ್ಸ್ ಆರ್ಗನೈಸ್ ಆಗ್ತಾನೆ ಇರ್ತವೆ ಒನ್ ಆಫ್ಟರ್ ದಿ ಅದರ್. ಆಫ್ ರೋಡಿಂಗ್ ಈವೆಂಟ್ಸ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ರೈಡ್ಸ್ ಆಗಿರ್ಬೋದು, ಹಾಗೆ ಈ ಟ್ರೈನಿಂಗ್ ಕ್ಯಾಂಪ್ಸ್ ಆಗಿರ್ಬೋದು, ಈ ಥರ ನಡೀತಾ ಇರುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಎನಿ ಆಫ್ ದೆಮ್, ಜಾಯ್ನ್ ಆಗಿ ರಿಜಿಸ್ಟರ್ ಮಾಡಿಕೊಂಡು ವಿಲ್ ಸಿ ಯು ದೇರ್. ಈವೆಂಟ್ ಬಂದು ಮಧ್ಯಾಹ್ನ ಒಂದು 3:15ಗೆ ಶೆಡ್ಯೂಲ್ ಆಗಿತ್ತು. ಸೊ ನಾವು ಅಲ್ಲಿಗೆ ರೀಚ್ ಆಗೋದಕ್ಕೆ 3:15 ಅಷ್ಟೊತ್ತಿಗೆ ರೀಚ್ ಆಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ಈ ಈವೆಂಟ್ನ ಬಂದು TS ಬೈಕಿಂಗ್ ಕಮ್ಯುನಿಟಿ ಅವ್ರದ್ದೇ ಪ್ರೈವೇಟ್ ಪ್ರಾಪರ್ಟಿನಲ್ಲಿ ಆರ್ಗನೈಸ್ ಮಾಡಿದರು. ಸೊ ಮ್ಯಾಪಲ್ಲಿ ಅಪ್ರಾಕ್ಸಿಮೇಟ್ಲಿ 1.5 to 2 hours ಜರ್ನಿ ತೋರಿಸ್ತಾ ಇತ್ತು. ಸೊ ನಾನು 1:15ಗೆ ಮನೆಯಿಂದ ಹೊರಡ್ತಾ ಇದ್ದೀನಿ. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ಟುವರ್ಡ್ಸ್ ಸರ್ಜಾಪುರ್ ರೋಡ್ ಹೋಗಿ, ಸರ್ಜಾಪುರ್ ರೋಡಲ್ಲಿ ಒಂದು ಸಿಟಿ ಎಕ್ಸಿಟ್ ಆಗ್ತಾನೆ ಇದ್ದಂಗೆ ಒಂದು ಪಾಯಿಂಟ್ ಇದೆ, ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಲೊಕೇಶನ್ ಅಂತ ಹೇಳಿದ್ರಲ್ಲಿ ಅಲ್ಲೋಗಿ ಎಲ್ಲ ಬೈಕರ್ಸು ಅಸೆಂಬಲ್ ಆಗಿ ಅಲ್ಲಿಂದ ಡೆಸ್ಟಿನೇಷನ್ಗೆ ಹೋಗೋದು ಅಂತ ಪ್ಲ್ಯಾನ್ ಇತ್ತು. ನೀವೇನಾದರೂ ಸಿಲ್ಕ್ ಬೋರ್ಡ್ ಕಡೆ ಓಡಾಡ್ತಿದ್ರೆ ನಾನು ಯೂಸ್ ಮಾಡೋ ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ. ಏನಂದರೆ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಕಂಪ್ಲೀಟಾಗಿ ಬ್ಲಾಕ್ ಮಾಡಿದ್ದಾರೆ. ನಾನೇನು ಮಾಡ್ತೀನಿ, ಇಲ್ಲಿ ಒಂದು ರೈಟ್ ಇದೆ ಟರ್ನು, ಇದು ಸಿಲ್ಕ್ ಬೋರ್ಡಿಂದ ಕೋರಮಂಗಲ ಕಡೆಗೆ ಹೋಗೋದಕ್ಕೆ ಟರ್ನ್ ಮಾಡೋದಕ್ಕೆ ಓಪನ್ ಸ್ಪೇಸ್ ಇದೆ, ಹಾಗೆ ಯೂ ಟರ್ನ್ ಕೂಡ ಮಾಡಬಹುದು ಅಲ್ಲಿ. ಸೊ ಐ ಕಂಟಿನ್ಯೂ ಇನ್ ದಿಸ್ ರೋಡ್. ಇಲ್ಲಿಂದ ಹೋಗಿ ಸರ್ವಿಸ್ ಲೇನ್ಗೆ ಜಾಯ್ನ್ ಆಗ್ತೀನಿ. ರೋಡಲ್ಲಿದ್ದಾಗ ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ದೀಸ್ ಟೈಪ್ ಆಫ್ ಟ್ರೋಲ್ಸ್. ಸಡನ್ನಾಗಿ ನುಗ್ಗುತ್ತಾಗಿ ಬಂದುಬಿಡ್ತಾರೆ. ಆಪೋಸಿಟ್ ಡೈರೆಕ್ಷನ್ ಅಂತನಾದರೂ ನೋಡ್ಕೊಳ್ಳೋದು ಬೇಡವಾ, ನಿಧಾನಕ್ಕೆ ಹೋಗ್ಬೇಕು ಅನ್ನೋದು. ಸಿಲ್ಕ್ ಬೋರ್ಡ್ ಈ ಅವಸ್ಥೆ ನೋಡಿ ನಗಬೇಕೋ ಅಳಬೇಕೋ ಗೊತ್ತಾಗ್ತಿಲ್ಲ. ಏನಂದರೆ ಸಿಲ್ಕ್ ಬೋರ್ಡ್ ಎಷ್ಟು ದೊಡ್ಡ ಜಂಕ್ಷನ್ನು, ಎಲ್ಲ ಸಾಯಿಸ್ಬಿಟ್ಟವ್ರೆ, ಯಾರು ಸ್ಟ್ರೈಟಾಗಿ ಹೋಗೋಕ್ಕಾಗಲ್ಲ ಇಲ್ಲಿ. ಸೊ ಬ್ರಿಡ್ಜ್ ಯೂಸ್ ಮಾಡಿ ಅಥವಾ ಈ ಶಾರ್ಟ್ಕಟ್ ಯೂಸ್ ಮಾಡಿ. ಇಲ್ಲಿ ಯೂಟರ್ನ್ ಇದೆ, ನೋಡ್ತಾ ಇರ್ಬೋದು ಅಂಡರ್ಗ್ರೌಂಡ್ ಬ್ರಿಡ್ಜಲ್ಲಿ. ಸೊ ಈ ಯೂಟರ್ನ್ ತೊಗೊಂಡ್ರೆ ನಾನು ಇಲ್ಲಿ ಲೆಫ್ಟಲ್ಲಿ ಸರ್ವಿಸ್ ಲೇನಿಗೆ ಕನೆಕ್ಟ್ ಆಗುತ್ತೆ ಇದು. ಓಕೆ, ಈ ಸರ್ವಿಸ್ ಲೇನಲ್ಲಿ ಜಾಯ್ನ್ ಆದರೆ ವಿ ಕ್ಯಾನ್ ಅವಾಯ್ಡ್ ಟ್ರಾಫಿಕ್. ಅಲ್ಲಿ ಮೇಲ್ಗಡೆಯಿಂದ ಎಲ್ಲ ಬ್ರಿಡ್ಜಿಂದ ಬಂದು ಅಲ್ಲಿ ಥ್ರಾಟಲ್ ಆಗುತ್ತಲ್ಲ, ಅಲ್ಲಿ ಅವಾಯ್ಡ್ ಆಗುತ್ತೆ. ಇವತ್ತು ಅಷ್ಟೇನು ಟ್ರಾಫಿಕ್ ಇದೆ ಅಂತ ಅನ್ನಿಸ್ತಿಲ್ಲ, ಯಾಕಂದರೆ ಮಧ್ಯಾಹ್ನ 1 ಗಂಟೆ ಟೈಮಲ್ಲಿ ರೋಡು ಆಲ್ಮೋಸ್ಟ್ ಖಾಲಿನೇ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಥ್ರಾಟಲ್ ಆಗುತ್ತೆ, ಲೆಫ್ಟ್ ಸೈಡಲ್ಲಿ ಓಪನ್, ಇಲ್ಲಿ ಬಂದು ಜಾಯ್ನ್ ಆಗುತ್ತಲ್ಲ. ಸೊ ಸ್ಟ್ರೇಟ್ ಬರೋ ವೆಹಿಕಲ್ಸು, ಇಲ್ಲಿ ಬಂದು ಜಾಯ್ನ್ ಆಗೋ ವೆಹಿಕಲ್ಸ್ ಎಲ್ಲ ಥ್ರಾಟಲ್ ಆಗಿ ಟ್ರಾಫಿಕ್ ಜಾಮ್ ಆಗುತ್ತೆ ಬೆಳಗ್ಗೆ ಹೊತ್ತು. ಈಗ ಬೆಂಗಳೂರಲ್ಲಿ ಚೆರಿ ಬ್ಲಾಸಮ್ ಸೀಸನ್ ನಡೀತಿದೆ. ಸೊ ಈ ಚೆರಿ ಬ್ಲಾಸಮ್ ಟ್ರೀಸು ಫುಲ್ಲು ಪಿಂಕಾಗಿ ಕಾಣ್ತವೆ ರೋಡ್ಗಳು, ಸಕ್ಕತ್ತಾಗಿರುತ್ತೆ ನೋಡೋದಕ್ಕೆ. ನೋಡ್ತಾ ಇರ್ಬೋದು ನೀವು. ನಾನು ರೆಗ್ಯುಲರಾಗಿ ಇದೇ ರೋಡಲ್ಲಿ ಓಡಾಡೋದು ಆಫೀಸ್ಗೆ. ಸೊ ಅಪ್ರಾಕ್ಸಿಮೇಟ್ಲಿ 17 ಕಿಲೋಮೀಟರ್ ಹೋಗ್ತೀನಿ. ಆ್ಯಂಡ್ ಈ ಟ್ರಾಫಿಕಲ್ಲಿ ಮಧ್ಯ ಈ ಪಿಂಕ್ ಗಿಡಗಳೇ ಒಂದು ಸ್ವಲ್ಪ ಕಣ್ಣಿಗೆ ತಂಪು ಕೊಡುತ್ತಷ್ಟೆ. ಪಿಂಕ್ ಮರಗಳಿಂದ ರೋಡು ಒಂದು ಸ್ವಲ್ಪ ಬ್ಯೂಟಿಫುಲ್ಲಾಗಿ ಸಖತ್ತಾಗಿ ಕಾಣುತ್ತೆ. ನಾನು ಈ ರೋಡಲ್ಲಿ ಮೊದಲನೇ ಸರಿ ಬರ್ತಾ ಇರೋದು. ಬೇಜಾನ್ ಕಂಪ್ನಿಗಳು ಕಾಣಿಸ್ತು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಅಪಾರ್ಟ್ಮೆಂಟ್ಸು ಎಲ್ಲ ಇದೆ ರೋಡಲ್ಲಿ. ಮೀಟಪ್ ಪಾಯಿಂಟು ಅಪ್ರಾಕ್ಸಿಮೇಟ್ಲಿ ಒಂದು 20 ಮಿನಿಟ್ಸ್ ಇದೆ, ಇನ್ನು ಅಲ್ಲಿಗೆ ಹೋಗಿ ಸಿಗ್ತೀನಿ. ಅಲ್ಲಿ ನಾನು ಇದನ್ನು ನೋಟಿಸ್ ಮಾಡಿದೆ, ಏನಂದರೆ ಟ್ರಾಫಿಕ್ ಸಿಗ್ನಲ್ ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೆ, ಸಪ್ ಅಂತ ಸಡನ್ನಾಗಿ ಬಂದರು ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ. ಇನ್ನೊಂದು ನೋಟಿಸ್ ಮಾಡಿದ್ದೀರಾ, ಅವ್ರ ಕಾಲು ನೋಡಿ, ರೈಟ್ ಸೈಡ್ದು ಬ್ರೇಕ್ ಪೆಡಲ್ ಮೇಲೆ ಇರಬೇಕಾಗಿರೋ ಕಾಲು ಎಲ್ಲಿದೆ, ಆಮೇಲೆ ಹೆಂಗೆ ಗಾಡಿ ಓಡಿಸ್ತಿದ್ದಾರೆ ಅಂತ. ಏನಂದರೆ ಗಾಡಿ ಸ್ಲೋ ಮಾಡಬೇಕು ಅನ್ನೋದು ಇವ್ರ ಮೈಂಡ್ ಸೆಟ್ಟಲ್ಲೇ ಇಲ್ಲ, ಯಾಕಂದರೆ ಬ್ರೇಕ್ ಮೇಲೆ ಕಾಲು ಇಟ್ಟಿಲ್ಲ ಅಣ್ಣ, ಯಾವ ರೇಂಜಿಗೆ ಓಡಿಸ್ತಾವ್ರು ನೋಡಿ. ಸೊ ನಾವು ಬಿಡ್ತೀವಾ?
ಒಟ್ಟಿನಲ್ಲಿ ಇವ್ರು ನಗಬೇಕೋ ಅಳಬೇಕೋ ಒಂದು ಗೊತ್ತಾಗಲ್ಲ ಇವ್ರುಗಳು ನೋಡಿದ್ರೆ. ಬ್ರೇಕ್ ಹಾಕಿ ಸ್ಲೋ ಮಾಡಬೇಕು ಗಾಡಿ ಅನ್ನೋದಿಲ್ಲ, ಯಾಕಂದರೆ ಬ್ರೇಕ್ ಮೇಲೆ ಕಾಲೇ ಇಡಲ್ಲ ಗುರು. ಹೆಂಗೆ ಸೈಡ್ ಹೊಡ್ಬಿಡ್ತೀಯ ನೋಡ್ತೀನಿ, ನಾನು ಎಕ್ಸಲೇಟ್ರ್ ಮಾತ್ರ ಕೊಡ್ತೀನಿ, ಬ್ರೇಕ್ ಹೆಂಗಾದರೂ ನಿಂತ್ಕೊಳ್ಳಿ ಗಾಡಿ ಅಂತ ಓಡಿಸ್ತಾ ಇರೋದು. ಈ ಸಿಚುವೇಶನ್ ನೋಡಿ, ರೈಟಲ್ಲಿ ಒಂದು ಲಾರಿ ಹೋಗ್ತಿದ್ದಾನೆ 53 ಸ್ಪೀಡಲ್ಲಿ, ಲೆಫ್ಟಲ್ಲಿ 50 ಸ್ಪೀಡಲ್ಲಿ BMTC ಅಣ್ಣ ಓವರ್ಟೇಕ್ ಮಾಡಬೇಕು ಅಂತಿದ್ದಾನೆ. ಹಿಂದ್ಗಡೆ ಮಧ್ಯದಲ್ಲಿ ಆಟೋದವನು ನಾನು 55ರಲ್ಲಿ ನಿಮ್ಮಿಬ್ರು ಓವರ್ಟೇಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಟ್ರೈ ಮಾಡ್ತಿದ್ದಾನೆ. ಮುಂದ್ಗಡೆ ಇರೋ ಅಣ್ಣನ ಜಾಗ ಬಿಡ್ತಿಲ್ಲ, ಹಿಂದ್ಗಡೆ ಆಟೋದವ್ರು ಫಾಲೋ ಮಾಡೋದು ಬಿಡ್ತಿಲ್ಲ, ಅದ್ರ ಮಧ್ಯದಲ್ಲಿ ಟ್ರಾಫಿಕ್ ಜಾಮ್ ಆಗೋದು ನಿಲ್ತಿಲ್ಲ. ನಾನು ನೋಡೋವರೆಗೂ ನೋಡ್ತೀನಿ. ಇವಾಗ ಗ್ಯಾಪಲ್ಲಿ ನುಗ್ಬಿಟ್ಟು ಓಯ್ ಅಂತ ಹೋಗ್ಬಿಡ್ತೀನಿ. ಹಿಂಗೆ ಸೈಡ್ ಹೊಡ್ಕೊಂಡು ಇವಾಗ ಸ್ಕೋಡಾ ಅಣ್ಣನ ಹೋಗ್ತೀನಿ ಮುಂದಕ್ಕೆ ನೋಡೋಣ. ಅಯ್ಯೋ, ಇನ್ನೂ ಒಂದು ಆಟೋ ಇದೆ ಮುಂದ್ಗಡೆ, ಏನೋ ಲಗೇಜ್ ಆಟೋ ಟೈಪು. ಸೊ 2 ಆಟೋ, 1 ಲಾರಿ, ಫುಲ್ಲು ರೋಡ್ ಬ್ಲಾಕು. ನೋಡ್ತೀನಿ ಅಣ್ಣ ಏನಾದರೂ ಗ್ಯಾಪ್ ಕೊಡ್ತಾನ, ಗ್ಯಾಪ್ ಕೊಟ್ಟರೆ ಸ್ವಿಂಗ್ ಅಂತ ಹೋಗ್ಬಿಡ್ತೀನಿ. ಅಣ್ಣ ಸೈಡ್ ಹೊಡೆಯೋವರೆಗೂ ಜಾಗ ಬಿಡಲ್ಲ ಯಾರಿಗೂ. ನೋಡ, ಸೊ ಸೈಡ್ ಹೊಡೆದ್ಮೇಲೆ ಜಾಗ ಬಿಡೋದು. ಇನ್ನೇನು ಮೀಟಪ್ ಪಾಯಿಂಟ್ ನಮ್ಮದು ಬಂತು, ಲೆಫ್ಟಲ್ಲಿದೆ. ಎಲ್ಲರೂ ಬಂದಿದ್ದಾರೆ ನೋಡೋಣ. ಅಸೆಂಬ್ಲಿ ಪಾಯಿಂಟ್ ಹತ್ರ ಅಪ್ರಾಕ್ಸಿಮೇಟ್ಲಿ ಒಂದು 8ರಿಂದ 10 ಬೈಕ್ಸ್ ಬಂದಿತ್ತು. ಇವರು ಅರ್ಜುನ್ ಅಂತ ನಮ್ಮ ರೈಡ್ ಲೀಡರು. ಎಲ್ಲ ಬೈಕ್ಸ್ ಬಂದಿತ್ತು, ಅಪ್ರಾಕ್ಸಿಮೇಟ್ಲಿ 10-12 ಬೈಕ್ಸ್ ಬಂದಿತ್ತು. ನಾವು ಹೊರಟ್ವಿ ಟುವರ್ಡ್ಸ್ ದ ಪಾರ್ಟಿ ಪಾಯಿಂಟ್, ಹೋಲಿ ಪಾರ್ಟಿ ಪಾಯಿಂಟ್. ಏನಂದರೆ ಅದು TS ಬೈಕಿಂಗ್ ಕಮ್ಯುನಿಟಿ ಅವ್ರದ್ದೇ ಒಂದು ಫಾರ್ಮ್ ಹೌಸು. ಸೊ ಅಲ್ಲಿ ಫಾರ್ಮಲ್ಲಿ DJ ಮತ್ತು ಹೋಲಿ ಆಡೋದಕ್ಕೆಲ್ಲ ಸೆಟಪ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಸೊ ಈ ರೈಡ್ಗೆ ನಾನು ನನ್ನ ಸಿಸ್ಟರ್ನ ಕೂಡ ಕರ್ಕೊಂಡೋಗಿದ್ದೆ. ನಾನು ನನ್ನ ತಂಗಿ ಇಬ್ಬರು ಹೋಗಿದ್ವಿ ಈ ಪಾರ್ಟಿಗೆ. ತುಂಬ ಚೆನ್ನಾಗಿತ್ತು, ಇಟ್ ವಾಸ್ ವರ್ತ್ ಇಟ್. ಬನ್ನಿ ಹೇಗಿತ್ತು ನೋಡೋಣ. ಅಪ್ರಾಕ್ಸಿಮೇಟ್ಲಿ ಒಂದು 1.5 hour to 2 hour ಆಯಿತು ಬರೋ ಅಷ್ಟಲ್ಲಿಗೆ. ರೀಚ್ ಆದ್ವಿ ಫೈನಲಿ ದ ಡೆಸ್ಟಿನೇಷನ್. ಏನಂದರೆ TS ಬೈಕಿಂಗ್ ಕಮ್ಯುನಿಟಿ ಬಂದು ನನ್ನ ಫ್ರೆಂಡ್ ಅವ್ರ ಕಸಿನ್ ಫೌಂಡರು. ಸೊ ಅವರು ಅವ್ರದ್ದೇ ಪ್ರೈವೇಟ್ ಪ್ರಾಪರ್ಟಿನಲ್ಲಿ ಹೋಸ್ಟ್ ಮಾಡಿದರು. ಅವೆಲ್ಲ ಇಲ್ಲಿ ಬಂದು ರೀಚ್ ಆಗೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿದ್ರು ಆಲ್ರೆಡಿ. ಹೋಲಿ ಆಗಿರ್ಬೋದು, ಮ್ಯೂಸಿಕ್, ಫೈರ್ ಕ್ಯಾಂಪ್ ಹಾಕೋದಕ್ಕೆ ವುಡ್ಡು, ಹಾಗೆ ಸ್ನ್ಯಾಕ್ಸು ಎಲ್ಲ ರೆಡಿ ಆಗಿತ್ತು. ಎಲ್ಲ ನಡ್ರಿ ಎಲ್ಲ ಮಧ್ಯ ಹೋಗ್ಬೇಕು ಬೇಗ. ಯಾರು ಮಧ್ಯ ಸ್ಟೇಜ್ ಖಾಲಿ ಇದೆ. शुरू हुई है।
ಇಷ್ಟೆಲ್ಲ ಡ್ಯಾನ್ಸ್ ಮಾಡಿ ರೌಂಡ್ ಹಾಕಿ ಎಲ್ಲ ಸುಸ್ತಾದರು. ಫಸ್ಟ್ ರೌಂಡು ಮಜ್ಜಿಗೆ ಬ್ರೇಕ್. ಏನಂತೀರಾ? ಬನ್ನಿ ಮಜ್ಜಿಗೆ ಕುಡಿಯೋಣ. Vinod. So Vinod is going to train me how to use this mic, and I really don't know what to do, but I'm doing something. So how many guys are you from corporate? Typical IT. Everybody. So you guys do have something called HR team, right? You guys hate them? I'm also in HR team. Okay, we hate you. Oh, fine. HR, Okay. executive HR. Okay, so we do have 3 people, but we don't have anything to, what do you say, that Friday fun activity, even though today it's not Friday. Okay, so guys, please do have your refreshments. Let's start some activity post time. Okay, Probably within good 15-20 minutes. so HR took over the party. Yeah, because you guys are not taking over it, right? So someone had to get in. Right? So I'm the one who's going to take a lead today. Thank you. ಸೊ ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ಬೈಕ್ ಥೀಮ್ ಹೋಲಿ ಮಾಡಿದ್ಮೇಲೆ ಬೈಕ್ ಗೋಲಿ ಆಡಿಸ್ತಿದ್ರಾಗುತ್ತಾ? ನೋಡಿ, ನನ್ನ ಐರಾವತಕ್ಕೆ ಕೂಡ ಹೋಲಿ ಹಾಕಿದ್ವಿ. ಸೊ ಆ ಹೋಲಿ ಹಾಕಿ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಎಲ್ಲರೂ ಬರ್ತೀರಾ? ಇವೆಂಟ್ ಕಂಟಿನ್ಯೂ ಆಯಿತು. ರಿಫ್ರೆಶ್ಮೆಂಟ್ ಆಗಿದ್ರೆ ಬೇಗ ಬನ್ನಿ. Come on, we have one fun game planned for everybody since okay? So you're gonna Okay. So you're gonna hold the hands like this, 3 people each, okay? You're gonna rotate, okay? So there are 3 keys left kept on that chair. So you're gonna pick you had to rotate it, okay? You can't go straight, you had to rotate it, okay? Okay, team 3 ಮತ್ತೆ team 4 your game starts in 3 2 1 go. Oh my god. Damn, man. Come on, make the formation fast. Make the formation fast. You can disturb them. If you want to stop them, you can stop them, but ensure you don't physically harass them. Holding. ಇದು 6 ಜನ No. That's not a formation. No. ಫೌಲ್ ಮಾಡಿದ್ರೆ ಡಿಸ್ಕ್ವಾಲಿಫೈ ಮಾಡ್ಬಿಡ್ತೀವಿ. ಓಕೆ, ಇವಾಗ ನೀವು ಏನು ನೋಡಿದ್ರೆ ಇದನ್ನ ಮಾಡಬಾರ್ದು. ಎಕ್ಸಾಂಪಲ್. ಓಕೆ, ಟೀಮ್ 3 and team 4 your game starts in 3 2 1 go. Come on Pooja. Oi. ಹುಷಾರ್ ಕಂಡ್ರ ಹುಡುಗಿ ಪಾಪ. ಹುಷಾರು ಹುಡುಗಿ ಕಮಾನ್ ಯಾರು ರಾಕೆಟ್ ಇವಾಗ ಮೇಲ್ಗಡೆ ಹಾರುತ್ತೆ ನೋಡೋಣ. ಅದು Come on. Who's gonna make the rocket fast? Gaurav team disqualified. Let's call the winners here. Only the no losers. Okay. So Hemantu, Bindu, Chaitanya. Okay. So Hemant, Bindu and Chaitanya, so they won the game and this TSPC key tax goes to them.
ಈ ರೇಂಜ್ಗೆ ಚೆನ್ನಾಗಿ ಮಜ್ಜಿಗೆ ಕುಡ್ಕೊಂಡು ಡ್ಯಾನ್ಸ್ ಆಡಿಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಹೋಲಿ ಪಾರ್ಟಿ ಎಂಜಾಯ್ ಮಾಡಿಕೊಂಡು ಎಂಡ್ ಆಫ್ ದಿ ಡೇಗೆ ಬಂದ್ವಿ. ಆಲ್ಮೋಸ್ಟ್ 5:30 ಆಗಿತ್ತು. ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಗೋದ್ರಲ್ಲಿತ್ತು, ಬಟ್ ಐ ಹ್ಯಾಡ್ ಮೈ ಪರ್ಸ್ನಲ್ ವರ್ಕ್ ಟು ಬಿ ಟೇಕನ್ ಕೇರ್. ಸೊ ನಾನು ಹೊರಡೋಣ ಅಂತ ಡಿಸೈಡ್ ಮಾಡಿಕೊಂಡು ಸೊ ಆಲ್ಮೋಸ್ಟ್ ಒಂದು 6 ಆಗೋಗಿತ್ತು. ಸೊ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾಯಿತ್ತು, ಎದುರುಗಡೆ ನೋಡ್ತಾ ಇರ್ಬೋದು. ಸೊ ನೋಡ್ಕೊತ ಹಂಗೆ ಬ್ಯೂಟಿಫುಲ್ಲಾಗಿ ಆರಾಮಾಗಿ ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ ರಿಟರ್ನ್ ಆಲ್ಮೋಸ್ಟು. ಈ ರೇಂಜ್ಗೆ ನಮ್ಮ ಬೈಕ್ ಜೊತೆ ಹೋಲಿ ಆಡಿದ್ಮೇಲೆ ಬೈಕೆಲ್ಲ ಫುಲ್ ಹೋಲಿ ಆಗಿತ್ತು. ಸೊ ಆನ್ ದ ವೇನಲ್ಲಿ ವಾಷಿಂಗ್ ಸೆಂಟರ್ ಹುಡುಕೊಂಡು ಫಸ್ಟ್ ಬೈಕ್ನ ನೀಟಾಗಿ ಸ್ನಾನ ಮಾಡಿಸಿ ನಾವು ರಿಟರ್ನ್ ಮನೆಗೆ ಹೋಗಿ ನಾವು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸೊ ಫಾರ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಐ ವಿಲ್ ಕೀಪ್ ಕಮಿಂಗ್ ಬ್ಯಾಕ್ ವಿತ್ ನ್ಯೂ ವಿಡಿಯೋಸ್. ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಸೋ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ಲೈವ್ ಅಪ್ಡೇಟ್ಸ್ ಹಾಕ್ತಾ ಇರ್ತೀನಿ. ಆ್ಯಂಡ್ TS ಬೈಕ್ ಕಮ್ಯುನಿಟಿದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೂಡ ಆ್ಯಡ್ ಮಾಡಿರ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಗೋ ಆ್ಯಂಡ್ ಚೆಕ್ಔಟ್ ದೇರ್ ವೀಡಿಯೋಸ್ ಆ್ಯಸ್ ವೆಲ್. ಆ್ಯಂಡ್ ಆಲ್ಸೋ ಅವರು ಹೊಸ ರೈಡ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು ಆಲ್. ಸಿ ಯು ಅಗೇನ್ ಇನ್ ನೆಕ್ಸ್ಟ್ ವಿಡಿಯೋ. Bye bye. Take care.